ಹಾಯ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206 ಪ್ರಾಚೀನ ಭಾರತದ ಇತಿಹಾಸ ಪ್ರೋಗ್ರಾಮ್ BA ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಹಿಸ್ಟ್ರಿ ಸೆಮಿಸ್ಟರ್ ಸೆಕೆಂಡ್ ಸೆಷನ್ ನಂಬರ್ 52. ಟಾಪಿಕ್ ಬಂದು ಮ್ಯಾಪ್ ವರ್ಕ್, ಭೂಪಟ ಕಾರ್ಯ. ಅದರಲ್ಲಿ ಈ ಭೂಪಟ ಕಾರ್ಯದಲ್ಲಿ ಭೂಪಟ ಚಿತ್ರದ ಸೆಷನ್ನಲ್ಲಿ ಪ್ರಮುಖವಾಗಿ ದ ಗುಪ್ತ ಟೆರಿಟರೀಸ್ ಅಂಡರ್ ಸಮುದ್ರಗುಪ್ತನ ಆಡಳಿತದಲ್ಲಿ ಇರುವಂತಹ ಸಾಮ್ರಾಜ್ಯದ ವಿಸ್ತಾರ ಮತ್ತು ಅಲ್ಲಿ ಬೆಳವಣಿಗೆಗೊಂಡಿರ್ತಕ್ಕಂಥ ಕೆಲವು ನಗರಗಳ ಬಗ್ಗೆ ರಿಲೇಟೆಡ್ ಟು ಗುಪ್ತರ ಸಾಮ್ರಾಜ್ಯದಲ್ಲಿ ಇರುವಂಥ ಈ ಕೆಲವೊಂದು ನಗರಗಳ ವಿಶೇಷತೆ ಮತ್ತು ಆ ಪಟ್ಟಣಗಳ ಬೆಳವಣಿಗೆಗೆ ಇವರು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು, ಪ್ಲಸ್ ಅದರ ಜೊತೆಗೆ ಅವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪ, ವ್ಯಾಪಾರ ಎನ್ನುವಂಥದ್ದು ನಮಗೆ ಕಂಡುಬರುತ್ತೆ. ಈಗಾಗಲೇ ಕಳೆದ ತರಗತಿಯ ಮುಂದುವರೆದ ಭಾಗ ಇದಾಗಿದ್ದು, ನಿಮಗೆ ಈ ಒಂದು ಕಾಣುವಂತಹ ಭೂಪಟದ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಕಳೆದ ತರಗತಿಯಲ್ಲಿ ನಾನು ವಿವರಿಸಿದ್ದೆ. ಮತ್ತು ಇದನ್ನು ನಾನು ಹೆಚ್ಚಿಗೆ ಇದ್ರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ. ದೆನ್ ಇದಾದ ನಂತರದಲ್ಲಿ ಸಮುದ್ರಗುಪ್ತನ ಆಡಳಿತ, ಅರ್ಥಾತ್ ಇಲ್ಲಿ ಗುಪ್ತರ ಆಡಳಿತದಲ್ಲಿ ಕೆಲವು ಪ್ರಮುಖವಾಗಿರುವಂತಹ ನಗರಗಳ ಒಂದು ವಿಶೇಷತೆಯನ್ನು ನೋಡೋದಾದರೆ ನಮಗೆ ಬಿಲ್ಸಾ ಅಂತ ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಬಿಲ್ಸಾ ಎನ್ನುವಂಥದ್ದು ದ ಡಿಸ್ಟ್ರಿಕ್ಟ್ ವಾಸ್ ಕ್ರಿಯೇಟೆಡ್ ಹ್ಯಾಸ್ ಬಿಲ್ಸಾ ಡಿಸ್ಟ್ರಿಕ್ಟ್ ಇನ್ 1904 ಬೈ ಜಾಯ್ನಿಂಗ್ ದ ತೆಹಸಿಲ್ಸ್ ಆಫ್ ವಿದಿಶಾ, ಆಲ್ಸೋ ನೌನ್ ಹ್ಯಾಸ್ ಬಿಲ್ಸಾ. ಇಲ್ಲಿ ನಮಗೆ ಪ್ರಮುಖವಾಗಿ ಇಲ್ಲಿ ನಮಗೆ ಕಂಡು ಬರ್ತಕ್ಕಂಥ 1904ರಲ್ಲಿ ಈ ಬಿಲ್ಸಾ ಎನ್ನುವಂಥ ಒಂದು ಡಿಸ್ಟಿಕ್ ನಮಗೆ ನಿರ್ಮಾಣವಾಗುತ್ತೆ. ಅದರ ಹಿಂದಿನ ಹೆಸರು ಬಂದು ವಿದಿಶಾ ಅಂತ ಕರಿತಾ ಇದ್ರು. ಆ್ಯಂಡ್ ಅದರ ಜೊತೆಗೆ ಬಾಸೋಡಾ ಅಂತಲೇ ಕರೀತಾರೆ, ಬಟ್ ನಾಟ್ ಬಾಸೋಡಾ ಸ್ಟೇಟ್, ವಿಚ್ ವೇರ್ ದೆನ್ ಪಾರ್ಟ್ ಆಫ್ ಗ್ವಾಲಿಯರ್ ಸ್ಟೇಟ್. ಈ ಬಿಲ್ಸಾ ಎನ್ನುವಂಥದ್ದು ಒಂದು ಐತಿಹಾಸಿಕವಾಗಿ ಅದರ ಜೊತೆಗೆ ಪ್ರಾಚೀನ ಕಾಲದಿಂದಲೂ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ. ಬಟ್ ಇದೇನೇ ಇದ್ರೂ ಮಧ್ಯ ಭಾರತ ಅಂದರೆ ಮಧ್ಯ ಪ್ರದೇಶದ ರಾಜ್ಯದಲ್ಲಿ ನಮಗೆ ಕಂಡುಬರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸ್ಥಳವಾಗಿದ್ದು, ವಿದಿಶಾ ವಾಸ್ ದ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಕ್ವಾರ್ಟರ್ ಆಫ್ ಬಿಲ್ಸಾ. ಇಲ್ಲಿ ನಮಗೆ ಬಿಲ್ಸಾ ಎನ್ನುವಂಥ ಪ್ರದೇಶದ ಪ್ರಮುಖ ಒಂದು ಕೇಂದ್ರ ಕಚೇರಿ ಎನ್ನುವಂಥದ್ದಾಗಿರುತ್ತೆ. ನಮಗೆ ಇಲ್ಲಿ ಗುಪ್ತರ ಕಾಲದಲ್ಲಿ ಏನು ಅಂತ ಬಂದಾಗ ಈ ಬಿಲ್ಸಾ ಎನ್ನುವಂಥದ್ದು ಗುಪ್ತರ ಆಡಳಿತದ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರದೇಶವಾಗಿದ್ದು, ಗುಪ್ತರ ಪ್ರಾಂತ್ಯಾಧಿಕಾರಿಗಳನ್ನು ಈ ಪ್ರದೇಶದ ಆಡಳಿತವನ್ನು ನೋಡಿಕೊಳ್ಳಲಿಕ್ಕೆ ನೇಮಕವನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ನಮಗೆ ಕಂಡುಬರುತ್ತೆ. ಅಲ್ಲಿ ಅನೇಕ ಆ ಬಿಲ್ಸಾ ಸುತ್ತಮುತ್ತ ಕೆಲವು ಗುಪ್ತರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆ ಎನ್ನುವಂಥದ್ದು ನಾವು ನೋಡ್ಬೋದು ಅಂತ ನೋಡ್ತಾ ಹೋಗ್ಬೋದು. ಇನ್ನು ಇಲ್ಲಿ ಉದಯಗಿರಿ ಎನ್ನುವಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಸಿಟಿಯ ಬಗ್ಗೆ, ಪಟ್ಟಣದ ಬಗ್ಗೆ ನೋಡೋದಾದರೆ ಉದಯಗಿರಿ, ದ ಸೈಟ್ ಆಟ್ ಉದಯಗಿರಿ ಕೇವ್ಸ್ ವಾಸ್ ದ ಪ್ಯಾಟ್ರೋನೇಜ್ ಆಫ್ ಚಂದ್ರಗುಪ್ತ ಸೆಕೆಂಡ್. ಇದು ಎರಡನೇ ಚಂದ್ರಗುಪ್ತನ ಕಾಲಘಟ್ಟದಲ್ಲಿ ಗುಹಾಂತರ ದೇವಾಲಯಗಳು ಉದಯಗಿರಿಯಲ್ಲಿ ನಿರ್ಮಾಣಗೊಳ್ಳುತ್ತವೆ. Who is the widely accepted by scholars to have ruled the Gupta Empire in Central India between 380 to 414 CE, and Udaygiri caves were created in final decades of the 4th century and the consecrated in 401 CE ಅಂತ ಕರಿತೀವಿ. ಇಲ್ಲಿ ನಮಗೆ ಈ ಉದಯಗಿರಿ ಎನ್ನುವಂಥದ್ದು ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರದೇಶವಾಗಿದ್ದು, ವಿಶೇಷವಾಗಿ ಗುಹಾಂತರ ದೇವಾಲಯಗಳು ಕಂಡುಬರ್ತವೆ. ಇಲ್ಲಿ ನಮಗೆ ಎರಡನೇ ಚಂದ್ರಗುಪ್ತನ ಆಡಳಿತದ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆಗೆ ಬಹುದೊಡ್ಡ ಮಟ್ಟದ ಕೊಡುಗೆಯನ್ನು ಅವನು ಕೊಟ್ಟಿದ್ದ. ಆತನ ಕಾಲದಲ್ಲಿ ಉದಯಗಿರಿ ಎನ್ನುವಂಥದ್ದು ಒಂದು ಮಟ್ಟಕ್ಕೆ ಬಹುದೊಡ್ಡ ಪಟ್ಟಣವಾಗಿತ್ತು ಅಂತ ನಾವು ಕರಿತಾ ಹೋಗ್ಬೋದು. ದೆನ್ ದ ಉದಯಗಿರಿ ಲಿಟ್ರಲಿ ಮೀನ್ಸ್ ದ ಸನ್ರೈಸ್ ಮೌಂಟೈನ್. The region of Udaygiri and Vidisha was a Buddhist and Bhagavata site by the 2nd century BCE and evidenced by the stupas of Sanchi and the Heliodorus pillar. While the Heliodorus pillar has been preserved
other have survived in ruins. The Buddhism was prominent in Sanchi, the near Udaygiri, in the last centuries of this first millennium BC, according to Das and Wills. The recent archaeological evidence, such as the Udaygiri, the lion capital, suggested that three was the sun temples Udaygiri. The Surya tradition in Udaygiri dates at least from the 2nd century BCE and possibly one that predated the arrival of Buddhism. It is this tradition that gives it the Sunrise Mountain name. ನಮಗೆ ಉದಯಗಿರಿ ಎನ್ನುವಂಥದ್ದು ಸಾಕಾದಷ್ಟು ವಿಷಯಗಳಿಗೆ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇದು ಇಲ್ಲಿ ನಮಗೆ ಸನ್ರೈಸ್ ಮೌಂಟೈನ್ ಅಂತ ನಾವಿಲ್ಲಿ ಒಂದು ಸೂರ್ಯ ಉದಯಿಸುವಂತಹ ಒಂದು ಗುಡ್ಡವನ್ನು ಕಾಣ್ತೀವಿ. ಅದರ ಜೊತೆಗೆ ಉದಯಗಿರಿ ಎನ್ನುವಂಥದ್ದು ಇಲ್ಲಿ ಬೌದ್ಧ ಧರ್ಮದ ಅನೇಕ ಭಿಕ್ಷುಗಳ ವಾಸಸ್ಥಾನವೂ ಆಗಿತ್ತು. ಬೌದ್ಧ ಧರ್ಮದ ಒಂದು ಪ್ರಚಾರಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಪ್ರದೇಶವಾಗಿತ್ತು. ಅದರ ಜೊತೆಗೆ ಇಲ್ಲಿ ವೈಷ್ಣವ ಧರ್ಮದ ಭಾಗವತ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು 2ನೇ ಶತಮಾನದಲ್ಲಿ ಕಂಡುಬರ್ತವೆ. ಅಂದರೆ ಗುಪ್ತರಕ್ಕಿಂತ ಮುಂಚಿತವಾಗಿ ಇದು ಉದಯಗಿರಿ ಎನ್ನುವಂಥದ್ದು ಫೇಮಸ್ ಆಗಿತ್ತು. ಅದರ ಜೊತೆಗೆ ಇಲ್ಲಿ ಭಾಗವತ ಒಂದು ಧರ್ಮಕ್ಕೆ ಅಥವಾ ಭಾಗವತ ಮತಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಗ್ರೀಕ್ನ ಒಬ್ಬ ದೊರೆಯಾಗಿರ್ತಕ್ಕಂಥ ಹೆಲಿಡೋರೋಸ್ ಎನ್ನುವಂಥವನು ಒಂದು ಗರುಡ ಸ್ತಂಭವನ್ನು ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಅದರ ಜೊತೆಗೆ ಇಲ್ಲಿ ನಮಗೆ ಪ್ರಮುಖವಾಗಿ ಉದಯಗಿರಿ ಎನ್ನುವಂಥದ್ದು ಒಂದು ಸಿಂಹಗಳ ರಾಜಧಾನಿನೂ ಅಂತ ನಾವು ಕರಿತಾ ಹೋಗ್ತೀವಿ. ಅದರ ಜೊತೆಗೆ ಉದಯಗಿರಿ ಗುಪ್ತರ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಗುಹಾಂತರ ದೇವಾಲಯಗಳ ಬೆಳವಣಿಗೆಗೆ ಬಹುದೊಡ್ಡ ರೀತಿಯಾಗಿರ್ತಕ್ಕಂಥ ಒಂದು ಉನ್ನತಿಯನ್ನು ಕಂಡಿರ್ತಕ್ಕಂಥ ಪ್ರದೇಶ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಮೆಹರೌಲಿ, ದ ಮೆಹರೌಲಿ ಈಸ್ ಒನ್ ಆಫ್ ದ 7 ಏನ್ಸಿಯಂಟ್ ಸೈಟ್ಸ್ ದ್ಯಾಟ್ ಮೇಕ್ ಆಫ್ ದ ಪ್ರೆಸೆಂಟ್ ಸ್ಟೇಟ್ ಆಫ್ ಡೆಲ್ಲಿ. ಇದು ಅಟ್ ಪ್ರೆಸೆಂಟ್ ನಮಗೆ ಡೆಲ್ಲಿಯ ಪಕ್ಕದಲ್ಲಿ ಅಥವಾ ಡೆಲ್ಲಿಯ ಆ ಸ್ಥಳದ ಪಕ್ಕದಲ್ಲೇ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ದ ಲಾಲ್ ಕಾಟ್ ಫೋರ್ಟ್ ವಾಸ್ ದ ಕನ್ಸ್ಟ್ರಕ್ಟೆಡ್ ಬೈ ದ ತನ್ವಾರ್ ಚೀಫ್ Anagpal around 731 AD and expanded by the Anagpal II in the 11th century, who shifted his capital to Lalkot from the Kanauj. The Tanwars were defeated by the Chauhans in 12th century ಅಂತ ನಾವು ಕರಿತಾ ಹೋಗ್ತೀವಿ. ಬಟ್ ಇದು ನಾವು ಮೆಹರೌಲಿ ಎನ್ನುವಂಥದ್ದು ವಿಶೇಷವಾಗಿ ಗುಪ್ತರಿಗೆ ನಾವು ನೋಟೆಡನ್ನು ಮಾಡೋದಾದರೆ ಇಲ್ಲಿ ಏನೇ ವಿವರಣೆ ಕೊಟ್ಟಿದ್ರು ಇದು ಪ್ರಮುಖವಾಗಿರ್ತಕ್ಕಂಥ ಸ್ಥಳ. ಮತ್ತಿಲ್ಲಿ ಲಾಕೋಟ್ ಎನ್ನುವಂತಹ ಅಲ್ಲಿ ಫೋರ್ಟ್ ಪಕ್ಕದಲ್ಲೇ ಇದನ್ನು ಕನ್ಸ್ಟ್ರಕ್ಷನ್ ತನ್ವಾರ್ ಮತ್ತು ಆತನ ಮುಖ್ಯ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಅನಗ್ ಪಾಲ್ ಎನ್ನುವಂಥವನು ಮಾಡಿದ. ಬಟ್ ಅದನ್ನು ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡಲಾಯಿತು ಅಂತ ಏನೇ ಇದ್ರೂ ನಮಗೆ 2ನೇ ಚಂದ್ರಗುಪ್ತ ಎನ್ನುವಂಥವನು ಮೆಹರೌಲಿ ಎನ್ನುವಂಥ ಸ್ಥಳದಲ್ಲೇ ಒಂದು ಕಬ್ಬಿಣದ ಸ್ತಂಭ ಶಾಸನವನ್ನು ನಿರ್ಮಾಣ ಮಾಡ್ತಾನೆ. ಅದರಿಂದ ನಮಗೆ ಅದರ ಒಂದು ವೈಜ್ಞಾನಿಕ ಒಂದು ರಾಸಾಯನಿಕ ಪದ್ಧತಿ ಎಷ್ಟು ಶ್ರೇಷ್ಠವಾಗಿತ್ತು ಎನ್ನುವಂಥದ್ದು ಗೊತ್ತಾಗುತ್ತೆ. ದಿಗ್ವಿಜಯದ ಸಂಕೇತವಾಗಿ ಮೆಹರೌಲಿ ಎನ್ನುವಂಥದ್ದು ವಿಶೇಷವಾಗಿ ಗುಪ್ತರ ಕಾಲದಲ್ಲಿ ಒಂದು ಪ್ರಮುಖವಾಗಿರುವಂಥ ಸ್ಥಳವಾಗಿತ್ತು ಎನ್ನುವಂಥದ್ದು ನೆನಪಿರಬೇಕು. ದೆನ್ ಸಾರನಾಥ. The Sarnath is the place located the 10 kilometers northeast of Varanasi near the confluences of the Gangas and Varna rivers in Uttar Pradesh, India. The Deer Park in Sarnath is where Gautam Buddha first taught the Dharma and where the Buddhist Sangha came into the existence through the enlightenment of Kondanna. The Sarnatha has been the variously known as the Mrigadeva and Megadeya, the Rishi Patna and the Aisi Patana. Throughout it is the long history ಅಂತ ನಾವು ಕರಿತಾ ಹೋಗ್ತೀವಿ. The Mrigadeva means the deer park. The Aisi Patana is the name used the Pali canon and means the place where holy men landed, ಸಂಸ್ಕೃತ್ ಲ್ಯಾಂಡೆಡ್ ರಿಚ್ ಲ್ಯಾಂಡೆಡ್ ಅಂತ ಕರಿ. ಇಲ್ಲಿ ಸಾರನಾಥ ವಿಶೇಷವಾಗಿ ನಾವು ನೋಡಿದಾಗ ಇದು
ವಾರಣಾಸಿಯ ಪಕ್ಕದಲ್ಲಿ ಕಂಡುಬರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಪ್ರದೇಶವಾಗಿದ್ದು, ಇಲ್ಲಿ ನಮಗೆ ಇಲ್ಲೇ ಒಂದು ಜಿಂಕೆವನ ಹರಣಿ ಉದ್ಯಾನವನ ಎನ್ನುವಂಥದ್ದು ಕಂಡುಬರುತ್ತೆ. ವಿಶೇಷವಾಗಿ ಗೌತಮ್ ಬುದ್ಧ ಎನ್ನುವಂಥವನು ಪ್ರಥಮ ತನ್ನ ಧರ್ಮ ಪ್ರವರ್ತನ ಎನ್ನುವಂಥದ್ದು, ಪ್ರಥಮ ಬೋಧನೆ ಎನ್ನುವಂಥದ್ದು ಇಲ್ಲಿ ಪ್ರಾರಂಭ ಮಾಡಿದ. ಹಾಗಾಗಿ ಇವತ್ತಿಗೂ ಸಾರನಾಥ ಎನ್ನುವಂಥ ಸ್ಥಳದಲ್ಲಿ ಅಶೋಕನ ಆಡಳಿತದಲ್ಲಿ ಒಂದು ಸ್ತಂಭವನ್ನು ನಿರ್ಮಾಣ ಮಾಡಿದರೆ. ಆ ಸ್ತಂಭದಿಂದಲೇ ಇವತ್ತು ಒಂದು ಚಕ್ರವನ್ನು ನಮ್ಮ ಭಾರತದ ಬಾವುಟದಲ್ಲಿ ತೆಗೆದುಕೊಂಡಿದ್ದಾರೆ ಮತ್ತು ಅದರ ಲಾಂಛನವನ್ನಾಗಿ 4 ಮುಖದ ಸಿಂಹವನ್ನು ತೆಗೆದುಕೊಂಡಿದ್ದಾರೆ. ವಿಶೇಷವಾಗಿ ಇಲ್ಲಿ ದ ಎನ್ಲೈಟ್ಮೆಂಟ್ ಜ್ಞಾನೋದಯದ ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಥಳ ಅಂತ ನಾವು ಕರಿಬೋದು. ಇದು ನಮಗೆ ಗುಪ್ತರ ಕಾಲದಲ್ಲಿನೂ ಸಾರನಾಥ ಎನ್ನುವಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಆಡಳಿತದ ಘಟಕವಾಗಿತ್ತು ಎನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ. ದೆನ್ ದಿ ಅಜಂತಾ caves are the approximately 30 rock cut Buddhist cave monuments which date from the 2nd century BCE to about 480 CE in Aurangabad district of Maharashtra state, the India. The caves include painting on rock cut sculptures described as among the finest surviving examples of ancient Indian art, particularly expressive painting that the present emotion through gesture, pose and form. ನೋಡ್ರಿ, ವಿಶೇಷವಾಗಿ ಈ ಅಜಂತ ಎನ್ನುವಂಥದ್ದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥದ್ದಾಗಿರುತ್ತೆ. ಸುಮಾರು 30 ಬಂಡೆಗಳನ್ನು ಕಟ್ ಮಾಡಿ ಗುಡ್ಡವನ್ನು ಕೊರೆದು ಇಲ್ಲಿ ಬೌದ್ಧರ ಒಂದು ಗುಹಾಂತರ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ವಿಶೇಷವಾಗಿ ಗುಪ್ತರ ಕಾಲದಲ್ಲಿ ಈ ಒಂದು ಗುಹಾಂತರ ದೇವಾಲಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಮಾಡಲಾಯಿತು. ಅಲ್ಲಿ ಜಗತ್ತಿನ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಪೇಂಟಿಂಗ್ಸನ್ನು ಆ ಒಂದು ಬಂಡೆಗಳ ಮೇಲೆ ಗುಹಾಂತರ ದೇವಾಲಯದಲ್ಲಿ ಕೊರೆದಿದ್ದಾರೆ. ಆ ಪೇಂಟಿಂಗ್ ಚಿತ್ರವನ್ನು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೇಂಟಿಂಗು ಮತ್ತು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ದಶಾವತಾರ ಅಂತ ಕೆಲವು ಸಂಬಂಧಪಟ್ಟಿರುವಂಥ ಪೇಂಟಿಂಗ್ಸು, ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಪೇಂಟಿಂಗ್ಸು, ಇವೆಲ್ಲ ಒಟ್ಟಾರೆ ಪೇಂಟಿಂಗ್ಸನ್ನು ನೋಡಿದಾಗ ಆ ಒಂದು ಚಿತ್ರಕಲೆ ಮತ್ತು ವಾಸ್ತುಶಿಲ್ಪ, ಅಲ್ಲಿರುವಂಥ ಗೆಸ್ಚರ್ಗಳನ್ನು, ಅವು ಫೋಸನ್ನು ನಾವು ನೋಡಿದಾಗ ಅದ್ಭುತವಾಗಿರ್ತಕ್ಕಂಥ ನಮ್ಮ ಕಣ್ಣು ಮುಂದೆ ಅದರ ಭಾವನೆಗಳು ಮತ್ತು ಅವರ ಒಂದು ಭಾವಾವೇಶ ಎನ್ನುವಂಥದ್ದು, ಅದರ ಒಂದು ಮೂಕ ವಿಸ್ಮಿತೆ ಎನ್ನುವಂಥದ್ದು ನಮ್ಮ ಮುಂದೆ ಕಾಣುತ್ತೆ. ಹಾಗಾಗಿ ಒಂದೊಂದು ಚಿತ್ರಗಳು ಒಂದೊಂದು ಅರ್ಥವನ್ನು, ಒಂದೊಂದು ವಿಶಾಲ ಮನೋಭಾವನೆಯನ್ನು ರೂಪಿಸುವಂಥ ಕೆಲಸವನ್ನು ಮಾಡ್ತವೆ. ಹೀಗೆ ಒಟ್ಟಾರೆಯಾಗಿ ನೋಡಿದಾಗ ಅಜಂತಾದ ಒಂದು ಚಿತ್ರಕಲೆ ಎನ್ನುವಂಥದ್ದು ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಚಿತ್ರ ಪೇಂಟಿಂಗ್ಸ್ಗಳು ಅಲ್ಲಿ ಇದ್ದಾವೆ ಎನ್ನುವಂಥದ್ದು ಭಾಳ ಹೆಮ್ಮೆಯ ತರುವಂಥ ಒಂದು ವಿಚಾರ ಅಂತ ನಾವು ಕರಿಬೋದು. ದೆನ್ ಬಿತರಂಗಾವ್ ಅಂತ ಕರಿತೀವಿ. ಇದು ಬಿತರಂಗಾಸ್ ದ ಟೌನ್ ಈಸ್ ಕಾನ್ಪುರ್ ಡಿಸ್ಟಿಕ್, ಉತ್ತರ ಪ್ರದೇಶ. ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರದೇಶ. ದ ನೌನ್ ಫಾರ್ ಇಟ್ ಈಸ್ ದ ಏನ್ಸಿಯಂಟ್ ಹಿಂದೂ ಟೆಂಪಲ್ಸ್. ಇಲ್ಲಿ ನಮಗೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಾಲಯಗಳು ಕಂಡುಬರ್ತವೆ. ದ ಲಾರ್ಜೆಸ್ಟ್ ಇಂಡಿಯನ್ ಬ್ರಿಕ್ ಟೆಂಪಲ್ ಟು ಸರ್ವೈವ್ ಫ್ರಮ್ ದ ಟೈಮ್ ಆಫ್ ದ ಗುಪ್ತಾ ಎಂಪರ್. ವಿಶೇಷವಾಗಿ ಗುಪ್ತರ ಕಾಲದಲ್ಲಿ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದೇವಾಲಯ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ದೇವಾಲಯ ಅಂತ ನಾವು ಕರಿತಾ ಹೋಗ್ತೀವಿ. ಭಾಳ ದೊಡ್ಡ ಒಂದು ದೇವಾಲಯ ಇದು. Gupta Empire, despite being heavily restored in a number of the original feature remain, it is dated to the late 5th century. ವಿಶೇಷವಾಗಿ ಬಿತರಂಗವೆನ್ನುವಂಥ ಒಂದು ಇಟ್ಟಿಗೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯ ನಮಗೆ ಗುಪ್ತರ ಕಾಲದಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥ ಒಂದು ದೇವಾಲಯವಾಗಿರುತ್ತೆ. ಅದನ್ನು ಎಷ್ಟರ ಮಟ್ಟಿಗೆ ನೀಟಾಗಿ ನಿರ್ಮಾಣ ಮಾಡಿದ್ರೆ ಅಂತಂದರೆ ಇವತ್ತು ಕಟ್ಟುವಂಥ ದೇವಾಲಯದ ನಿರ್ಮಾಣಕ್ಕಿಂತಲೂ ಅದ್ಭುತವಾಗಿ ಒಂದು ಕಂಡು ಬರ್ತಕ್ಕಂಥ ದೇವಾಲಯ ಆಗಿತ್ತು. ಹಾಗಾಗಿ ಈ ಗುಪ್ತರ ಆಡಳಿತದ ಅವಧಿಯಲ್ಲಿ ಒಂದೊಂದು ನಗರಗಳು, ಒಂದೊಂದು ಪಟ್ಟಣಗಳು ತಮ್ಮದೇ ಆಗಿರ್ತಕ್ಕಂಥ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಕಲೆ, ವಾಸ್ತುಶಿಲ್ಪ ಮತ್ತು ಆಡಳಿತದ ದೃಷ್ಟಿಯಿಂದ ಬಹುದೊಡ್ಡ ರೀತಿಯಾಗಿರ್ತಕ್ಕಂಥ ಕೊಡುಗೆಯನ್ನು ಗುಪ್ತರು ಕೊಟ್ಟಿದ್ದಾರೆ. ಹಾಗಾಗಿ ಗುಪ್ತರು ಎಲ್ಲ ರಂಗದಲ್ಲಿನೂ ಒಂದು ತಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಮತ್ತು ಆ ಕೊಡುಗೆಯನ್ನು ಕೊಟ್ಟಿದ್ರು ಅಂತ ನಾವು ನೋಡ್ಬೋದು. ಇಷ್ಟು ಗುಪ್ತರ ಆಡಳಿತದಲ್ಲಿ ಗುಪ್ತರ ಒಂದು ಭೂಪಟ ಕಾರ್ಯದ ದೃಷ್ಟಿಯಿಂದ ನೋಡಿದಾಗ ಈ ಒಂದು ಪ್ರಮುಖ ಪಟ್ಟಣಗಳ ಒಂದು ವಿವರಣೆ ಈ ಥರ ಕಂಡು ಬಂದಿದೆ ಅಂತ ನಾವು ನೋಡ್ತಾ ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್.